ಸ್ಯಾಂಡಲ್ವುಡ್ನಲ್ಲಿ ಸೆಕ್ಸ್ ಟಾರ್ಚರ್ ಇದೆ ಅನ್ನುವಂಥ ಕೂಗು ಕೇಳಿ ಬಂದಿದೆ. ಇಲ್ಲೂ ಸೆಕ್ಸ್ ಟಾರ್ಚರ್ ಇದೆ. ಕರಾಳ ಸತ್ಯ ಈಗ ಸ್ಫೋಟಗೊಂಡಿದೆ. ಮಂಚಕ್ಕೆ ಕರೀತಾರೆ ಅಂತ ಹೇಳ್ತಾ ಇದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಕೇರಳ ಆಯ್ತು, ಈಗ ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೀತಾ ಇದೆ. ಮಂಚಕ್ಕೆ ಕರೀತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಹೀಗಂತ ಸ್ಯಾಂಡಲ್ವುಡ್ ನಟಿಯರು ಸಿಡಿದೆದ್ದಿದ್ದಾರೆ. ಕೇರಳ ಆಯ್ತು, ಈಗ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಲೈಂಗಿಕ ಕಿರುಕುಳದ ಆರೋಪ. ಈ ಹಿಂದೆ ಕೂಡ ಕೆಲವು ನಟಿಯರು ಈ ರೀತಿಯ ಗಂಭೀರ ಆರೋಪವನ್ನ ಮಾಡಿದ್ರು. ಈಗ ಸುಮಾರು 153 ಮಂದಿ ಇಂಥದ್ದೊಂದು ಗಂಭೀರ ಆರೋಪದ ಮೂಲಕ ತನಿಖೆಯನ್ನ ಮಾಡಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿಯನ್ನ ರಚಿಸಿ ಅಂತ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಈಗ ಬಹಳ ದೊಡ್ಡ ಮಟ್ಟದ ಸುದ್ದಿ ಇದು. ಲೈಂಗಿಕ ಹಿಂಸೆಯನ್ನ ಕೊಡ್ತಾರೆ, ಲೈಂಗಿಕ ಕಿರುಕುಳವನ್ನ ಕೊಡ್ತಾರೆ, ಮಂಚಕ್ಕೆ ಕರೀತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಈ ರೀತಿ ನಮಗೆ ಲೈಂಗಿಕ ದೌರ್ಜನ್ಯವನ್ನ ಬೆಸಗ್ತಾ ಇದ್ದಾರೆ. ಈ ವಿಚಾರ ಕನ್ನಡ ಚಿತ್ರರಂಗದಲ್ಲಿ ಇದೆ ಮೊದಲಲ್ಲ. ಈ ಹಿಂದೆ ಕೂಡ ಈ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಶೂಟಿಂಗ್ ಸೆಟ್ ನಲ್ಲಿ ಕಿರಿಕ್ಕಂತೆ ಬಹಳ ದೊಡ್ಡವರು ಅಂತಂದ್ರೆ ಯಾರು? ನಿರ್ಮಾಪಕರು, ನಿರ್ದೇಶಕರು, ಹಿರಿಯ ಕಲಾವಿದರು ಇರಬಹುದು. ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ಸೆಕ್ಸ್ ಟಾರ್ಚರ್ ಅನ್ನುವಂತ ಶಬ್ದ ಕೇಳಿ ಬರ್ತಾ ಇದೆ. ಲೈಂಗಿಕ ಕಿರುಕುಳ. ಚಂದನವನದಲ್ಲಿ ಕೇಳಿ ಬರ್ತಾ ಇದೆ ಈಗ ಅಶ್ಲೀಲ ಪದ. ಶೂಟಿಂಗ್ ಸೆಟ್ ಅಲ್ಲಿ ದೊಡ್ಡವರಿಂದ ಅಡ್ಜಸ್ಟ್ ಮಾಡಿಕೊಳ್ಳುವಂತ ಕಿರುಕುಳದ ಆರೋಪ. ಹಲವು ನಟ ನಟಿಯರಿಂದ ಸಿಎಂಗೆ ಮನವಿಯನ್ನ ಸಲ್ಲಿಸಲಾಗಿದೆ. ನಾಟ್ 1 or 2, 153 ಜನರಿಂದ ಈಗ ತನಿಖೆ ಆಗಬೇಕು ಅಂತ ಒಂದು ಪತ್ರ ಸಿಎಂ ಕಚೇರಿಗೆ ಹೋಗಿದೆ. ನೋಡ್ತಾ ಇದ್ದೀರಿ, ಆ ಪತ್ರವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಟಿವಿ ಪರದೆಯ ಮೇಲೆ. ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅನ್ನುವಂತ ಸಂಸ್ಥೆ ಈಗ ಈ ಪತ್ರವನ್ನು ಬರೆದಿರೋದು. ಪ್ರಮುಖವಾಗಿ ಈಗಾಗಲೇ ಇಂಥ ಪ್ರಕರಣಗಳು ಕೇರಳದ ಸಿನಿಮಾ ರಂಗದಲ್ಲಿ ಕೇಳಿದ್ದೀವಿ, ತೆಲುಗು ಚಿತ್ರರಂಗದಲ್ಲಿ ಕೇಳಿದ್ದೀವಿ. ಆದರೆ ಈಗ ಮೊಟ್ಟ ಮೊದಲ ಬಾರಿ ಕರ್ನಾಟಕದ ಕನ್ನಡ ಚಿತ್ರರಂಗದಲ್ಲೂ ಕೂಡ ಇಂಥದ್ದೊಂದು ಮಾತು ಕೇಳಿ ಬರ್ತಾ ಇದೆ. ಫಿಲಿಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಸಂಸ್ಥೆಯ ಪತ್ರ ಈಗ ಮುಖ್ಯಮಂತ್ರಿಗಳಿಗೆ ಹೋಗಿರುವಂಥದ್ದು. ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ನಟಿಯರು, ನಟರು, ಸಾಹಿತಿಗಳು, ಪತ್ರಕರ್ತರು, ನಿರ್ದೇಶಕರು, ನಿರ್ಮಾಪಕರು, ವಿವಿಧ ಭಾಗದ ತಂತ್ರಜ್ಞರು ಸೇರಿ ಒಟ್ಟು 153 ಜನ ಪತ್ರವನ್ನು ಬರೆದಿರೋದು. ಆ ಪತ್ರ ಈಗ ನಿಮ್ಮ ರಾಜ ನ್ಯೂಸ್ನ ಟಿವಿ ಪರದೆ ಮೇಲೆ ನೀವು ವೀಕ್ಷಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ಯತೀಶ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯತೀಶ್, ಇದು ಯಾವುದೋ ಮಲಯಾಳಂ ಚಿತ್ರದ ಒಂದು ಭಾಗದಲ್ಲೋ ಅಥವಾ ತೆಲುಗು ಚಿತ್ರರಂಗದಲ್ಲೋ ಎಲ್ಲೋ ಆಗಿದೆ ಅಂತಲ್ಲ. ಇದು ಕನ್ನಡ ಚಿತ್ರರಂಗದಲ್ಲಿ ಇಂಥದ್ದೊಂದು ಮಾತು ಕೇಳಿ ಬರುತ್ತೆ ಅಂತಂದ್ರೆ ಇಡೀ ಕನ್ನಡಿಗರಿಗೆ ಅದೊಂದು ರೀತಿ ಕಳಂಕ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಯತೀಶ್? ವಿಜಯ್, ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಅಫ್ಕೋರ್ಸ್ ಇದು ಪಾಸಿಟಿವ್ ಮಾತಾಡ್ಬೇಕು, ನೆಗೆಟಿವ್ ಮಾತಾಡ್ಬೇಕು ಅಥವಾ ಏನಿದೆ ಅಂತ ಗೊತ್ತಿಲ್ಲ. ಬಟ್ ವಾಟ್ ಐಮ್ ಸೇಯಿಂಗ್ ಏನ್ ಗೊತ್ತಾ, ಈಗ ಕೇರಳ ಇಂಡಸ್ಟ್ರಿ ಬಂದಾಗ ನಮ್ಗೆ ಈಗಲೂ ಕೂಡ ನೆನಪಾಗ್ತಿತ್ತು. ಕೇರಳ ಇಂಡಸ್ಟ್ರಿ ಸ್ಟಾರ್ಟಿಂಗ್ ಈ ವರ್ಷದ ವೆರಿ ಫೇಮಸ್, ಸಖತ್ತಾಗಿದೆಪ್ಪ ಇಂಡಸ್ಟ್ರಿ. ಅಯ್ಯೋ, ಇಡೀ ಭಾರತ ಚಿತ್ರರಂಗ ಆ ಕಡೆ ತಿರುಗಿ ನೋಡ್ತಾರೆ ಅನ್ನೋರು ಮಟ್ಟಿಗೆ ಮಾತಾಡ್ತಿದ್ರು. ಎಲ್ಲಿವರೆಗೂ ಜೂನ್ವರೆಗೂ
ಕೇರಳ ಇಂಡಸ್ಟ್ರಿ ಬಗ್ಗೆ, ಅಲ್ಲಿ ಸಕ್ಸಸ್ ಬಗ್ಗೆ ಮಾತಾಡ್ತಿದ್ದು, ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡಿದ್ದು, ಅಲ್ಲಿ ಕಥೆ ಬಗ್ಗೆ ಮಾತಾಡ್ತಿದ್ದು. ಆದ್ರೆ ಅದೆಲ್ಲವನ್ನ ಮರೆಯುತ್ತಿದ್ದು ಒಂದು ಇದು ಹೇಮಾವತಿ ಬಂತು. ಹೇಮಾವತಿ ಬಂದ ಮೇಲೆ ಇಡೀ ಸಕ್ಸಸ್ ಮಾಡ್ತಾಯಿತ್ತು. ಅಲ್ಲಿ ಸೂಪರ್ ಸ್ಟಾರ್ ಮರ್ತೋದ್ರು. ಬರೀ ಕರಾಳ ವಿಚಾರಗಳು ನಮ್ಗೆ ತಲೆಗೋಯ್ತು. ಯಾಕೆ ಅಂತಂದ್ರೆ ಅಲ್ಲಿನ ನಟಿಮಣಿಯರು ಎದುರಿಸುವಂತಹ ಸಮಸ್ಯೆಗಳು, ಅವ್ರಿಗೆ ಆಗ್ತಿರುವಂತಹ ಕಿರುಕುಳ, ಅವರ ಮೇಲೆ ಆ ಒಂದು ದೊಡ್ಡ ದೊಡ್ಡ ನಟರಿರ್ಬೋದು ಅಥವಾ ಅಲ್ಲಿನ ಬೇರೆ ಬೇರೆ ವರ್ಗದವರು ಇರ್ಬೋದು, ಯಾವ ತರ ಆಕೆಯನ್ನು ನಡೆಸ್ಕೊಳ್ತಾರೆ ಅನ್ನೋ ಬಗ್ಗೆ ದೊಡ್ಡ ಚರ್ಚೆ ಆಗ್ತದೆ. ಇವತ್ತು ಕೂಡ ಇಡೀ ಕೇರಳ ಚಿತ್ರರಂಗ ಇವತ್ತ ಮತ್ತೆ ತಳಪಾಯ ನಡೀತಾ ಇದೆ. ಈ ಒಂದು ವಿಚಾರ ಹೇಮ ವರದಿ ಇದೆಯಲ್ಲ, ಈ ಒಂದು ವಿಚಾರ ಇವತ್ತ ಇಡೀ ಏನು ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ಇಲ್ಲಿವರೆಗೂ ಏನ್ ಮಾತಾಡಿದ್ವಲ್ಲ ಅದೆಲ್ಲ ಮುಕ್ತ ಆಯ್ತು. ಈ ಬಗ್ಗೆ ಕೇಳಿ ಬರ್ತಿರೋದ್ರಲ್ಲಿ ಇದು ಕಿರುಕುಳದ ಬಗ್ಗೆ, ಅಲ್ಲಿನ ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಅನ್ನೋದ್ರ ಬಗ್ಗೆ ಕೇಳಿ ಬರ್ತಾ ಇದೆ. ಸೊ ಇದೇ ವಿಚಾರ ಸರಿಸುಮಾರು 4-5 ವರ್ಷಗಳ ಹಿಂದೆ ಕೂಡ ಆಗಿತ್ತು. ನೀವು ಕೂಡ ಕೇಳಿರ್ತೀರ, ನೋಡಿರ್ತೀರ. ಅದೇ ವಿಚಾರ ಇಡೀ ಸೌತಲ, ಇಡೀ ಭಾರತೀಯ ಚಿತ್ರರಂಗವನ್ನ ಆವರಿಸ್ಕೊಂಡಿತ್ತು. ಮೀ ಟೂ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತು ಅಂತಂದ್ರೆ, ಅವತ್ತಿನ ದಿನದಲ್ಲಿ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಏನು ನಟಿ ಶ್ರುತಿ ಹರಿಹರನ್ ಮಾಡಿದಂತ ಒಂದು ಆರೋಪ ಅರ್ಜುನ್ ಸರ್ಜನ್ ಮೇಲೆ ದೊಡ್ಡದಾದಂತಹ ಒಂದು ಭಗೀರಥಿದ್ದನ್ನ ಗಮನಿಸಬೇಕಾಗತ್ತೆ. ಇಡೀ ಇಂಡಸ್ಟ್ರಿ ಅಲ್ಲೋಲ ಕಲ್ಲೋಲಾಗಿದ್ದನ್ನ ಗಮನಿಸಬೇಕಾಗತ್ತೆ. ಆ ಮಟ್ಟಿಗೆ ಆ ಒಂದು ಆರೋಪ ಕೇಳಿ ಬಂದಿತ್ತು. ನಂತರ ಅದು ಏನು ಸತ್ಯಾಂಶ ಇಲ್ಲ ಅನ್ನೋದು ಕೂಡ ಪ್ರೂವ್ ಆಯ್ತನ್ನ ನಾವು ನೋಡ್ತೀವಿ. ಸೊ ಇವತ್ತು ಕೂಡ ಅದೇ ತರದಂತಹ ಆರೋಪಗಳು ಕೇಳಿ ಬರ್ತಾ ಇರೋದು. ಯಾಕೆಂತಂದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಥವಾ ಇಲ್ಲೇ ಇರ್ಬೋದು ಈ ತರ ಸಮಸ್ಯೆನ ಎದುರಿಸ್ತಾ ಇರ್ತೀವಿ ಅನ್ನೋದನ್ನ ಕೇಳಿರ್ತೀವಿ. ಯಾಕೆ ಮೇಡದಲ್ಲೂ ಕೂಡ ಈ ತರ ಸಮಸ್ಯೆ ಎದುರಿಸೋದನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಅಥವಾ ನೀವು ಕಾರ್ಪೊರೇಟ್ ಸಂಸ್ಥೆಗೆ ಹೋಗಿ ಅಲ್ಲೂ ಕೇಳಿರ್ತೀವಿ, ನೋಡಿರ್ತೀವಿ. ಅಥವಾ ಯಾವುದೇ ಒಂದು ಸಂಸ್ಥೆ ಯಾವುದೇ ಕಡೆ ಹೋದ್ರು ಕೂಡ ಈ ಬಗ್ಗೆ ಇದ್ದದೇ ಸಮಸ್ಯೆ ಇದನ್ನ. ಆದ್ರೆ ಅಲ್ಲಿಗಳು ಯಾಕೆ ಸಮಸ್ಯೆ ಬರಲ್ಲ ಅಂತಂದ್ರೆ ಅಲ್ಲಿದೆಲ್ಲವೂ ಕೂಡ ಅಂದ್ರೆ ಕ್ಯಾಮ್ರಾ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ, ಗೊತ್ತಿಲ್ಲ, ಜಗತ್ತು ನೋಡಿಲ್ಲ, ಬಣ್ಣದ ಜಗತ್ತಿನ ಹೊರಗಡೆ ಇರುತ್ತೆ. ಆದ್ರೆ ಸಿನಿಮಾ ಅಂತ ಬಂದಾಗ, ಸಿನಿಮಾ ವಿಚಾರ ಅಂತ ಬಂದಾಗ ಎಲ್ಲದೂ ಕೂಡ ನಾವು ಅದನ್ನ ಕಲರ್ಫುಲ್ ನೋಡ್ತೀವಿ. ಎಲ್ಲದೂ ಕಣ್ಣಿಗೆ ಗೋಚರಿಸ್ತಾ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಯಾವ ಹೀರೋ ಮಾಡ್ತಾರೆ, ಯಾವ ಹೀರೋನ್ ಏನ್ ಮಾಡ್ತಿದ್ದಾರೆ. ಇದೇ ವಿಚಾರನ ದರ್ಶನ ಮಾಡಿದ ವಿಚಾರ ಬೇರೆ ಯಾರು ಮಾಡಿದ್ರೆ ಸುದ್ದಿ ಆಗ್ತಿಲ್ಲ. ದರ್ಶನ ಕೊಲೆ ಅವರ ಕೊಟ್ಟಿದ್ದಾರೆ ಅನ್ನೋದು ಇವತ್ತ ದೊಡ್ಡ ಸುದ್ದಿ. ಯಾಕೆಂದ್ರೆ ಒಬ್ಬ ಸೂಪರ್ ಸ್ಟಾರ್, ಒಬ್ಬ ಸಿನಿಮಾದಲ್ಲಿ ಇದ್ದಂಥವನು, ಆತನ ಬಗ್ಗೆ ತಿಳ್ಕೊಳ್ತಾ ಇರ್ತೀವಿ, ಮಾತಾಡ್ತೀವಿ, ಹಾಗಾಗಿ ಅದು ಸುದ್ದಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ವಿಚಾರ ಕೂಡ ಈಗ ಇಲ್ಲಿ ಬಯಲಿಗೆಳೆಯೋದಕ್ಕೆ ಓಡಾಡ್ತಿರೋದು. ಅಂದ್ರೆ ಸಾಮಾನ್ಯವಾಗಿ ಮಾತನ್ನು ಕೇಳ್ತಾ ಇರ್ತೀವಿ. ಅಂದ್ರೆ ಇಂಡಸ್ಟ್ರಿ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ಅಲ್ಲಿನ ನಟಿಯರಿಗೆ ಅದು ಎಸ್ಪೆಷಲಿ ನಟಿಯರಿಗೆ ತುಂಬಾ ಸೇಫ್ ಅಲ್ಲ, ಆಕೆ ಸಾಕಷ್ಟು ಸಮಸ್ಯೆ ಎದುರಿಸ್ತಾರೆ ಅನ್ನೋ ಮಾತನ್ನ ಕೇಳ್ತಾ ಇರ್ತೀವಿ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಅಯ್ಯೋ ಹುಡುಗರು ಅವಳು ಬಣ್ಣ ಹಚ್ತಾಳ, ಅಯ್ಯೋ ಅವಳು ಕ್ಯಾರೆಕ್ಟರ್ ಸರಿ ಇದೆಯಾ ಅನ್ನೋಂಥ ಮಾತಾಡ್ತಿರೋ. ಅಂದ್ರೆ ನೋಡೋ ದೃಷ್ಟಿ ಹೆಂಗಿತ್ತು ಆ ಟೈಮಲ್ಲಿ. ಬಟ್ ಅದನ್ನ ಬದಲಾಯಿಸ್ತಾ ಬಂದಿದ್ದು. ಬಣ್ಣದ ಬದುಕು ಅಂದ್ರೆ ಕೇವಲ ಸಿನಿಮಾ ಇನ್ನ ನಾಯಕಿ ಅಂತಂದ್ರೆ ಆಕೆ ಬರೀ ನಾಯಕಿ ಸಿನಿಮಾದಲ್ಲಿ ಅಷ್ಟೇ, ಅದು ಹೊರತಾಗಿ ಆಕೆ ಬದುಕು ಜೀವನ ಅನ್ನೋದನ್ನ ಪೂರೈಸ್ತಾ ಕೊನೆಗೆ ಆಕೆ ನೋಡೋ ದೃಷ್ಟಿ ಚೆನ್ನಾಯಿತು. ಆಕೆನ ದೇವತೆಯಿಂದ ಕರೆದ್ರು, ಆಕೆನ ಆರಾಧಿಸ ಶುರು ಮಾಡಿದ್ರು. ಎಷ್ಟೋ ನಟಿಯರನ್ನ ಇವತ್ತು ಕೂಡ ಆರಾಧಿಸ್ತಾರೆ, ಪೂಜಿಸ್ತಾರೆ. ಆಕೆಗೋಸ್ಕರ ದೇವಸ್ಥಾನ ಕಟ್ಟಿರೋದನ್ನ ನಾವು ಸಾಮಾನ್ಯ ನೋಡಿರ್ತೀವಿ. ಹೌದು, ಇದೆಲ್ಲ ಆಗ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಆಕೆ ವರ್ಕ್ ಮಾಡುವಂತ ಸ್ಥಳದಲ್ಲೂ ಕೂಡ ಒಂದಷ್ಟು ಏನು ಈ ತರ ಕಿರುಕುಳನ್ನು ಎದುರಿಸ್ತಾಳೆ, ಸಮಸ್ಯೆ ಇದೆ ಅನ್ನೋದು ಅದರೂ ಹೆಚ್ಚಾಗಿ ಸಿನಿಮಾ ಅಂತ ಬಂದಾಗ ಅಥವಾ ಈ ಒಂದು ಏನು ವಿಚಾರ ಬಣ್ಣದ ಲೋಕ ಅಂತ ಬಂದಾಗ ಸಾಕಷ್ಟು ಇದೆ ಅನ್ನೋದು ಗೊತ್ತಿರೋ ವಿಚಾರ. ಅದನ್ನ ಬಯಲಿಗೆಳಿಬೇಕು. ಅಲ್ಲೂ ಕೂಡ ಮಹಿಳೆಯರು ಮುಕ್ತವಾಗಿ ಕೆಲಸ ಮಾಡುವಂತ ಆಗ್ಬೇಕು ಅನ್ನೋದು ಈಗ ಒಂದಷ್ಟು ನಾಯಕಿಯರು, ಕನ್ನಡ ನಟಿಯರ ಒಂದಷ್ಟು ಕೆಲಸ ಆಗ್ತಿರೋದು. ಅದು ಒಳ್ಳೆಯ ಬೆಳವಣಿಗೆ ಅಂತ ನಂಗೆ ಅನಿಸ್ತಾರೆ. ಏಕೆಂದ್ರೆ ಈ ತರ ಸಾಕಷ್ಟು ಸಮಸ್ಯೆ ಎದುರಿಸಿದ ನಂತರ ಕೇರಳದಲ್ಲಿ ಅಲ್ಲಿ ನಟಿಯರು ಏನು ಒಂದು ದೊಡ್ಡ ತೀರ್ಮಾನ ತೆಗೆದುಕೊಳ್ತಾರೆ. ಇದಕ್ಕೆ ಸರ್ಕಾರ ಮುಂದೆ ಬರಬೇಕು, ಸರ್ಕಾರ ಕಮಿಟಿಯನ್ನ ರಚಿಸಬೇಕು. ಅದಕ್ಕೋಸ್ಕರ ಕಮಿಟಿ ರಚನೆ ಆಗಿ ಹೇಮಾ ಕಮಿಟಿ ಅಂತ ರಚನೆ ಆಗುತ್ತೆ. ಆ ಕಮಿಟಿ ಮುಖಾಂತರ ಎಲ್ಲರ ಬಣ್ಣವನ್ನು ಬಯಲಿಗೆಳಿತಾ ಹೋಗ್ತಾರೆ. ಸೊ ಅಲ್ಲಿ ಆದಂತ ಸಮಯದಲ್ಲಿ ಅಮ್ಮದ ಅಧ್ಯಕ್ಷ ಸ್ಥಾನ ಹೊತ್ತಿದಂತ ಮೋಹನ್ ಲಾಲ್ ಕೂಡ ಅದನ್ನ ಸ್ಥಾನದ ಕೆಳಗಿಳಿದು ಪಕ್ಕಕ್ಕೆ ಬರ್ತಾರೆ, ನಾನು ಇದಕ್ಕೆ ಬರೋದಿಲ್ಲ ಅಂತೇಳಿ. ಇವತ್ತು ಈ ತರ ಸಮಸ್ಯೆಯನ್ನ ಇಲ್ಲೂ ಕೂಡ ಇರುವಂತದ್ದು ಅನ್ನೋದರ ಹೇಳ್ತಾ ಇರೋದು. ಅಂದ್ರೆ ಸಾಕಷ್ಟು ಜನ ಮಂಚಕ್ಕೆ ನನ್ನ ಕರೀತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಸೊ ಆ ತರ ವಿಚಾರಗಳು ನಮಗೆ ಬರ್ತಾ ಇದೆ, ತುಂಬಾ ನೋವು ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದನ್ನ ಗಮನಿಸಬೇಕಾಗತ್ತೆ. ಇಲ್ಲೂ ಕೂಡ ತಾಂಡೋಡು ಕೂಡ ಟಾರ್ಚರ್ ಅನ್ನೋದಿದೆ. ಈ ಒಂದು ಕಿರುಕುಳದ ಟಾರ್ಚರ್ ನಮ್ಗೆ ಸಾಕಾಗ್ತಾರೆ ಅನ್ನೋ ಮಾತನ್ನು ಕೇಳ್ತಾ ಇದೀವಿ. ಸೊ ಈ ಒಂದು ವಿಚಾರ ಕುರಿತಂತೆ ಒಂದಷ್ಟು ನೀವು ಹೇಳ್ದಂಗೆ 150ಕ್ಕೂ ಹೆಚ್ಚು ಮಂದಿ ಇದಕ್ಕೆ ಸರ್ಕಾರಕ್ಕೆ ಪತ್ರವನ್ನು ಬರೀತಾರದು. ಅದರಲ್ಲಿ ನಮ್ಮ ಏನು ಸಿನಿಮಾ ಅಂತ ಬಂದಾಗ ಸಿನಿಮಾದಿಂದ ಕೂಡ ಸಾಕಷ್ಟು ನಾಯಕಿಯರು ಇಲ್ಲಿ ಕೈ ಜೋಡಿಸಿರೋದನ್ನ ಗಮನಿಸಬೇಕಾಗತ್ತೆ. ಆಶಿಕಾ ರಂಗನಾಥ್ ಇರ್ಬೋದು, ಶ್ರುತಿ ಹರಿಹರನ್ ಇರ್ಬೋದು, ಜೊತೆಗೆ ಅಮೃತ ಅಯ್ಯಂಗಾರ್, ಸಂಯುಕ್ತ ಹೆಗ್ಡೆ, ಪೂಜಾ ಗಾಂಧಿ, ಮಾನ್ವಿತಾ, ಧನ್ಯರಾಮ್, ಹೀಗೆ ಆಮೇಲೆ ನೀತು, ಹೀಗೆ ಸಾಕಷ್ಟು ಇಲ್ಲಿನ ನಟಿಯರು ಕೂಡ ಕೈ ಜೋಡಿಸ್ತಾರೆ. ನಮಗೂ ಕೂಡ ಇದಕ್ಕೆ ಒಂದು ಕಮಿಟಿಯನ್ನ ರಚನೆ ಮಾಡಿ ನಾವು ಅವ್ರ ಮುಂದೆ ಎಲ್ಲವನ್ನ ಮಾತಾಡ್ತೀವಿ ಅನ್ನೋ ಧೈರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಾಮಾನ್ಯ ಈ ತರ ಬಂದಂತ
ಸಂದರ್ಭದಲ್ಲಿ ನಟಿಯರು ಮುಂದೆ ಬರೋದಕ್ಕೆ ಯೋಚನೆ ಮಾಡ್ತಾರೆ. ಏನಾಗುತ್ತಪ್ಪ ಇವತ್ತು ಹೇಳಿದ್ರೆ ನಂಗೆ ನಾಳೆ ಭವಿಷ್ಯದ ಏನಾಗ್ಬೋದು, ಮುಂದಿನ ಭವಿಷ್ಯ ಏನಾಗುತ್ತೆ, ಏಕೆ ಅಂತಂದ್ರೆ ಆ ಒಂದು ಯೋಚನೆ ಎಲ್ಲರೂ ಇದ್ದೇ ಇರುತ್ತೆ. ಆದ್ರೆ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಮೊದಲು ನಾವು ಇವತ್ತು ಏನಾಗ್ತೀವಿ ಗೊತ್ತಿಲ್ಲ, ಮುಂದೆ ನಮ್ಮ ಹಿಂದೆ ಬರುವಂತ ಪೀಳಿಗೆಯ ನಟಿಯರಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು, ಅವ್ರಿಗೆ ಧೈರ್ಯ ತುಂಬಬೇಕು. ಇವತ್ತು ನಮಗೆ ಆದಂತ ಸಮಸ್ಯೆ ನೆಕ್ಸ್ಟ್ ಬರುವಂತ ನಾಯಕರಿಗೆ ಆಗ್ಬಾರ್ದು ಅನ್ನೋದನ್ನ ಮನಗಂಡು ಇವತ್ತು ಈ ಕಮಿಟಿ ಆಗ್ಬೇಕು ಅಂತ ಒತ್ತಾಯ ಮಾಡ್ತಿದ್ದನ್ನ ನಾವು ನೋಡ್ಬೇಕಾಗುತ್ತೆ. ಬಟ್ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಇದಕ್ಕೆ ಅಂದ್ರೆ ಅವರೊಂದು ಪತ್ರನ ಬರ್ತಾರೆ. ಸೊ ಕೇರಳದಲ್ಲಿ ಹೇಗೆ ಒಂದು ನ್ಯಾಯಮೂರ್ತಿಗಳನ್ನ ನೀವು ಜಡ್ಜನ ಹೇಗೆ ನೇಮಕ ಮಾಡಿದ್ರ, ಇಲ್ಲೂ ಕೂಡ ಜಡ್ಜನ ಒಬ್ಬರು ನೇಮಕ ಮಾಡಿ ಅವರಿಂದ ಇದೊಂದು ಹೊರಬರುವಂತ ಸತ್ಯ ಆಗ್ಲಿ ಅಂತ ಹೇಳ್ತಾ ಇರೋದು ಒಂದು ವಿಚಾರ, ಒಳ್ಳೆ ವಿಚಾರ ಅಂತ ನಂಗೆ ಅನ್ಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈ ತರ ಬಂದಂತ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಐ ಡೋಂಟ್ ನೋ ಶುಡ್ ಐ ಟಾಕ್ ಆರ್ ನಾಟ್, ನನಗೆ ಗೊತ್ತಿಲ್ಲ ವಿಜಿ, ನಿಮ್ಮ ಹತ್ರ ಹೇಳ್ತಿರೋದು ಏನಾಗುತ್ತೆ ಅಂತಂದಾಗ ಒಂದಷ್ಟು ವಿಚಾರಗಳು ಅಥವಾ ಇದ್ದಂಗೆ ಹೇಳ್ತಿರೋ ಅಥವಾ ಬೇರೆ ಏನಾದ್ರು ಆಗಿರುತ್ತೋ ಅಥವಾ ಇನ್ನೇನು ಕತೆ ಆಗ್ಬಿಡ್ತೋ ಅನ್ನೋದು ಕೂಡ ಇಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಾನು ಮೀಟು ಸಂದರ್ಭದಲ್ಲಿ ಆದಂತ ವಿಚಾರನ ಹೇಳ್ತಾ ಇದ್ದೀನಿ. ಮೀಟು ಸಂದರ್ಭದಲ್ಲಿ ಆದಂತ ವಿಚಾರ ಇದೆಯಲ್ಲ, ಅವತ್ತೆಲ್ಲರೂ ಕೂಡ ಅರ್ಜುನ್ ಸರ್ಜಾ ಅವ್ರು ನೋಡೋ ದೃಷ್ಟಿ ಬದಲಾಗಿತ್ತು. ಯಾಕೆಂತಂದ್ರೆ ಅಲ್ಲಿವರೆಗೂ ಅರ್ಜುನ್ ಸರ್ಜಾ ಅಂತ ತಕ್ಷಣ ಎಲ್ಲರೂ ಕೂಡ ಅಂದ್ರೆ ಸೂಪರ್ ಸ್ಟಾರ್ ಅಂತ ಅಂತಿದ್ದವರು ಇವ್ರು ಹಿಂಗ್ ಮಾಡ್ಬಿಟ್ರ ಹುಡುಗಿ ಮೇಲೆ, ಯಾಕೆಂದ್ರೆ ತೆರೆ ಮೇಲಿನ ನಾಯಕರನ್ನ ನೋಡಿರ್ತೀವಿ ಅಥವಾ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಆಗ್ತಿರಲ್ಲ. ಬಟ್ ಇಲ್ಲಿ ಆತರ ಬಂದಾಗ ಅವರನ್ನು ನೋಡುವಂತ ಪ್ರೇಕ್ಷಕರ ದೃಷ್ಟಿ ಕೂಡ ಬದಲಾಗಿದೆ ಅಂತ ಗಮನಿಸ್ತೀವಿ. ಬಟ್ ಅದಾದ್ಮೇಲೆ ಆರೋಪ ಸುಳ್ಳು ಅಂತ ಬಂತು ಅಥವಾ ಇದೆಲ್ಲ ಏನಿಲ್ಲ ಅಂತ ಬಂತು, ಅದೆಲ್ಲ ಓಕೆ. ಬಟ್ ಆ ಪೀರಿಯಡ್ ಇತ್ತಲ್ಲ, ಆ ಎದುರಿಸಿದ ಕ್ಷಣಗಳು ಇದ್ವಲ್ಲ, ಅದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಸೊ ಮತ್ತೆ ಆತರ ಏನಾಗುತ್ತೆ ಅನ್ನೋ ಯೋಚನೆ ಕೂಡ